ಬೆಂಗಳೂರಿನ ಗಲ್ಲಿ ಗಲ್ಲಿಗೆ ನೀರು ಪೂರೈಕೆ ಮಾಡುವ ಜಲಮಂಡಳಿ ಆದಾಯ ಹೆಚ್ಚಳ ಜೊತೆಗೆ ನೀರಿನ ಅಭಾವಕ್ಕೆ ಬ್ರೇಕ್ ಹಾಕಲು ಹೊಸ ಪ್ಲಾನ್ ರೂಪಿಸಿಕೊಂಡಿದೆ. ಇದರಿಂದಾಗಿ 20% ಆದಾಯ ಹೆಚ್ಚಳವಾಗಲಿದೆ. ಹಾಗಾದ್ರೆ ಏನು ಆ ಪ್ಲಾನ್ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಆರ್ಥಿಕ ಹೊರೆ ಕಡಿಮೆ ಮಾಡಲು ಬಿಡಬ್ಲ್ಯೂಎಸ್ಎಸ್ಪಿ ಮಾಸ್ಟರ್ ಪ್ಲಾನ್. ಸಂಸ್ಕರಿಸಿದ ನೀರನ್ನ ಮತ್ತೆ ಸಂಸ್ಕರಿಸಲು ಮುಂದು. ನೀರು ಸಪ್ಲೈ ಮಾಡುವುದು ಜಲಮಂಡಳಿಗೆ ಸವಾಲ್. ಸಿಲಿಕಾನ್ ಸಿಟಿಯಂತಹ ದೊಡ್ಡ ನಗರಕ್ಕೆ ನೀರು ಸರಬರಾಜು ಮಾಡೋದು ಜಲಮಂಡಳಿ ದೊಡ್ಡ ಸವಾಲು. ಆ ಸವಾಲನ್ನ ಎದುರಿಸಲು ಜಲಮಂಡಳಿ ಹರಸಾಹಸವೇ ಪಡ್ತಿದ್ದು ಆಗಾಗ ನೀರಿನ ಸಮಸ್ಯೆ ಹಾಗೂ ಆರ್ಥಿಕ ಸಂಕಷ್ಟ ಎದುರಾಗ್ತಿದೆ. ಹೀಗಾಗಿ ಆದಾಯದ ಜೊತೆಗೆ ನೀರಿನ ಅಭಾವದ ಸಮಸ್ಯೆಗೂ ಬ್ರೇಕ್ ಹಾಕಲು ಜಲಮಂಡಳಿ ಮುಂದಾಗಿದೆ. ಬೃಹದಾಕಾರವಾಗಿ ಬೆಳೆದಿರೋ ಬೆಂಗಳೂರಿಗೆ ನೀರು ಪೂರೈಕೆ ಮಾಡುವುದು ಜಲಮಂಡಳಿಗೆ ದೊಡ್ಡ ತಲೆನೋವು ಆಗಿದೆ. ಇದರ ಜೊತೆಗೆ ನೀರಿನ ಸಮಸ್ಯೆ ಎದುರಾದಾಗ ಟ್ಯಾಂಕರ್ಗಳ ಮೊರೆ ಹೋಗೋ ಸ್ಥಿತಿ ನಿರ್ಮಾಣವಾಗಿದ್ದು ಇದರಿಂದಾಗಿ ಜಲಮಂಡಳಿ ಆರ್ಥಿಕವಾಗಿ ಹೊಡೆತ ಎದುರಿಸುತ್ತಿದೆ. ಈಗಾಗಲೇ ಸಂಸ್ಕರಿಸಿದ ನೀರನ್ನ ಮತ್ತೆ ಸಂಸ್ಕರಿಸಲು ಮುಂದಾಗಿದ್ದು ಸಂಸ್ಕರಿಸಿದ ನೀರನ್ನ ಹೆಚ್ಚು ಸ್ವಚ್ಛ ಮಾಡಲು ಮುಂದಾದ ಮಂಡಳಿ ಅವುಗಳಿಂದ ತೋಟಗಾರಿಕೆ ಹಾಗೂ ಮನೆಯ ಇತರೆ ಬಳಕೆಗೆ ನೀಡಲು ಸಿದ್ಧವಾಗಿದೆ. ಈಗಾಗಲೇ 2 ಹಂತದಲ್ಲಿ ನೀರಿನ ಪರೀಕ್ಷೆ ನಡೆಸಲಾಗಿದ್ದು ನೀರಿನ ಶುದ್ಧೀಕರಣ ಗುಣಮಟ್ಟ ಪಾಸ್ ಆಗಿದ್ದು ಶೀಘ್ರದಲ್ಲೇ ಜಾರಿಗೆ ತರಲು ಮುಂದಾಗಿದೆ. ಇದರಿಂದಾಗಿ 25% ಆದಾಯ ಹೆಚ್ಚಾಗಲಿದೆ. ಏನು ಸಂಸ್ಕೃತ ನೀರು ಬರ್ತದೆ ಅದನ್ನು ಈಗಾಗಲೇ ಸೆಕೆಂಡ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅದನ್ನು ಟೆರ್ಷರಿ ಟ್ರೀಟ್ಮೆಂಟ್ ಮಾಡಿ ನ್ಯಾನೋ ಫಿಲ್ಟ್ರೇಷನ್ ಲೆವೆಲ್ಗೆ ಫಿಲ್ಟರ್ ಮಾಡಿದರೆ ಇನ್ನೂ ಹಲವಾರು ಕಡೆ ಆ ಸಂಸ್ಕೃತ ನೀರನ್ನು ಬಳಕೆ ಮಾಡ್ಬೋದಾಗಿದೆ. ಇಂಡಸ್ಟ್ರಿಯಲ್ಗೆ ಯೂಸ್ ಮಾಡ್ಬೋದಾಗಿದೆ. ಮನೆಗಳಲ್ಲಿ ಕೆಲವೊಂದು ವಿಷಯಗಳು ಸ್ವಚ್ಛ ಮಾಡೋಕ್ಕೆ ಯೂಸ್ ಮಾಡ್ಬೋದಾಗಿದೆ. ತೋಟಗಾರಿಕೆ ಕೆಲಸಕ್ಕೆ ಯೂಸ್ ಮಾಡ್ಬೋದು. ಈ ಥರ ವಿವಿಧ ವಿಷಯಗಳಿಗೆ ಯೂಸ್ ಮಾಡೋದ್ರ ಮುಖಾಂತರ ಒಂದು ಕಡೆ ನೀರಿನ ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ, ಇನ್ನೊಂದು ಕಡೆ ಜಲಮಂಡಳಿಗೂ ಹೆಚ್ಚಿಗೆ ಆದಾಯ ಬರೋದಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಪ್ರಯೋಗ ಮಾಡಿ ಈಗ ಯಶಸ್ವಿಯಾಗಿದ್ದೇವೆ. ಇನ್ನು ಕೆಲವೇ ದಿವಸಗಳಲ್ಲಿ ನಾವು ಸನ್ಮಾನ್ಯ ಉಪಮುಖ್ಯಮಂತ್ರಿ ಕಡೆಯಿಂದ ಆ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತೀವಿ. ಒಟ್ನಲ್ಲಿ ನೀರಿನ ಅಭಾವ ತಪ್ಪಿಸಲು ಹಾಗೂ ಆರ್ಥಿಕವಾಗಿ ಸಬಲವಾಗಲು ಜಲಮಂಡಳಿ ಹೊಸ ಪ್ಲಾನ್ ಏನೋ ರೂಪಿಸಿಕೊಂಡಿದ್ದು ಇದು ಎಷ್ಟರ ಮಟ್ಟಿಗೆ ಜನ ಸ್ವಾಗತಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.